ಇದೇನು ಜಾಗ ಯಾವ ಜಾಗದಲ್ಲಿದ್ದೀನಿ ಅಂತಂದರೆ ನೋಡಿ, ಅದು ರೋಡ್ ಹಿಂಗೈತಲ್ಲಪ್ಪ. ಫ್ಯಾಕ್ಟ್ರಿಗಳು ರೋಡ್ಗಳು ಯಾಕೆ ಹಿಂಗೆ ಮಾಡ್ಕೊತಾರೆ ಅಂತಲೇ ಗೊತ್ತಾಗಲ್ಲ. ಎಂಥ ಗಂಡು ನಸಿ ಬಂದರೆ ಇಷ್ಟೊಂದು ಟೈಮ್ ಕೆಟ್ಟೋಗ್ಬಿಟ್ಟೈತೆ ನಂದು. ನೋಡಿದ್ರೆ ಇಂಥ ಪರಿಸ್ಥಿತಿ ಆಗ್ಬಿಟ್ಟೈತೆ ನೋಡ್ರಿ. ನೈಟು ವೀಲ್ ಬೋಲ್ಟ್ ಕಟ್ಟಾಗ್ಬಿಟ್ಟವೆ ನೋಡಿ, 2 ವೀಲ್ ಬೋಲ್ಟು ಗನ್ನು. ಮುಂದೆ ಫ್ರಂಟ್ ಹೋಗಿ ಅಲ್ಲಿಂದ ರಿವರ್ಸ್ ಹೋಗ್ತಾ ಇದ್ದೀನಿ ಇವಾಗ ವಾಪಸ್ಸು ಹಿಂದಕ್ಕೆ ಟ್ರೈನ್ ಇರೋ ಜಾಗಕ್ಕೆ. ಸ್ನೇಹಿತರೆ ನಮಸ್ಕಾರ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹುಬ್ಳಿಗೆ ಎಂಟಿ ಹೋಗ್ತಾ ಇದ್ದೀನಿ. ಮುರುಡೇಶ್ವರ ಖಾಲಿ ಮಾಡ್ಕೊಂಬಿಟ್ಟು ಮುರುಡೇಶ್ವರ ಖಾಲಿ ಮಾಡ್ದೇನೆ. ಎದೆ ಲೋಡ್ ಆಗಿತ್ತು, ನೈಟೆಲ್ಲ ಹೊಡ್ಕೊಂಬಂದ ಖಾಲಿ ಮಾಡ್ಬಿಟ್ಟೆ. ಇಲ್ಲಿಂದ ಸದ್ಯಕ್ಕೆ ಯಾವ ಲೋಕಲ್ ಇಲ್ಲಿ ಮುರುಡೇಶ್ವರದಲ್ಲಿ ಯಾವನು ಡ್ರೆಸ್ಸಿಂಗ್ ರೆಡಿ ಇರೋ ಲೋಡ್ಗಳು ಸಿಕ್ಕಿಲ್ಲ, ಎಲ್ಲ ಹೊಂಟೋಗ್ಬಿಟ್ಟವೆ. ಹಂಗಾಗಿ ಮಂಗ್ಳೂರಿಗೆ ಹೋದ್ರು ಬಾಡಿಗೆ ಯಾವ ನನಗೆ ಬೆಂಗಳೂರು ಸೈಡ್ ಇರಲಿಲ್ಲ, ಎಲ್ಲ ಬಳ್ಳಾರಿ ಹೊಸಪೇಟೆ ಸೈಡ್ ಇದ್ದಾವೆ. ಹುಬ್ಳಿಗೆ ರೈಲ್ವೆ ಸ್ಲೀಪರ್ ಲೋಡ್ಗೆ ಹೋಗ್ತಾ ಇದ್ದೀನಿ. ಇದೇನು ಜಾಗ ಯಾವ ಜಾಗದಲ್ಲಿದ್ದೀನಿ ಅಂತಂದರೆ ನೋಡಿ, ಲ್ಯಾಂಡ್ ಸ್ಲೈಡ್ ಆಗಿ ಲಾರಿ ಒಂದು ಕೇರಳ ಲಾರಿ ಹೊಂಟೋಗ್ಬಿಟ್ಟಿದ್ರಲ್ಲಪ್ಪ, ಇದೇ ಜಾಗ. ಹೆಂಗಾಗೈತೆ ನೋಡಿ, ಇವಾಗೇನು ಗಟ್ಟಿಯಾಗೈತೆ ಇಷ್ಟು ಜಾಗ. ಮಳೆಗಾಲದಲ್ಲಿ ಇಲ್ಲಿ ಗಾಡಿ ನಿಲ್ಸೋಕ್ಕೆ ನಂಬಿಕೆನೇ ಬರೋಲ್ಲ. ಈಗ ಅಂದರೆ ಎಲ್ಲ ಮಳೆ ನೀರಿರಲ್ವಲ್ಲ, ಶೀತ ಇರೋಲ್ಲ, ಏನಾಗಿರಲ್ಲ, ಗಟ್ಟಿ ಇರುತ್ತೆ. ಮಳೆಗಾಲದಲ್ಲಿ ಹಂಗೆ ನೀರಿರೋದಕ್ಕೆ ಫ್ರೀ ಆಗ್ಬಿಟ್ಟು ಕೆಳಗೆ ಬಂದುಬಿಡುತ್ತೆ, ಗುಡ್ಡ ಕುಸಿಬಿಡೋದು. ಇನ್ನೇನು ಮುಂದೆ ಬಾಳೆಗುಳಿ ಕ್ರಾಸ್ ಹತ್ರ ರೈಟ್ ತಗೊಂಡು ಹೋಗ್ಬೇಕು ಘಾಟಲ್ಲಿ. ಖಾಲಿ ಗಾಡಿ ಓಡ್ಸೋಕ್ಕೆ ಆರಾಮಾಗಿ ಹೋಗ್ಬಿಡ್ಬೋದು. ಇನ್ನೇನು ನಾನು ಮಂಗ್ಳೂರಿಗೆ ಹೋಗ್ಬೇಕು ಅಂದ್ರೂ ಮುರುಡೇಶ್ವರದಿಂದ 150 ಕಿಲೋಮೀಟ್ರ್ ಬರಬೇಕಿತ್ತು. ಮತ್ತು ಅಲ್ಲಿ ಸತ್ಪಾಡಿಗೆ ಸಿರಾಗಿ ಲೋಡ್ ಮಾಡ್ತೀನಿ ಇದ್ರು 950,000 ರೂಪಾಯಿ. ಅದು ಪಾಸಿಂಗೇನೆ, ಓವರ್ ಲೋಡ್ ಕೊಡಲ್ಲ. ಅದನ್ನು ಸೆಂಟ್ರಿಂಗ್ ಡ್ರೈವರ್ ಒಳಗಡೆ ಖರ್ಚು, ಯಾರು ಬರೋಳಿಕೆ, ಅದರಲ್ಲಿ ಏನು ಉಳಿಯೋಲ್ಲ. ಆ ಘಾಟ್ ಹತ್ಸ್ಕೊಂಡು ಡೀಸೆಲ್ ಖರ್ಚು ಅಲ್ಲೇ ಹೊಂಟೋಗ್ಬಿಡ್ತದೆ, ಡೀಸೆಲ್ ಕುಡ್ದಾಕ್ಬಿಡುತ್ತೆ. ಈ ಖಾಲಿ ಗಾಡಿ ಘಾಟ್ ಹತ್ಸಿದ್ರೆ ಅಲ್ಲಿಂದ ಹೈವೇ, ಇನ್ನೇನು ಹುಬ್ಳಿಯಿಂದ ಹೈವೇನೆ ಪೂರ್ತಿ ತುಮಕೂರು ತನಕ. ತುಮಕೂರಲ್ಲಿ ಹೊಸ್ದಾಗಿ ಟ್ರ್ಯಾಕ್ ಮಾಡ್ತಾವ್ರೆ ಚಳ್ಳಕೆರೆ ಚಿತ್ರದುರ್ಗ ರೂಟ್ಗೆ, ಅದಕ್ಕೆ ಅನಿಸುತ್ತೆ ಮೋಸ್ಟ್ಲಿ. ನೋಡೋಣ, ಲೋಡ್ ಮಾಡ್ಕೊಂಡು ಅಲ್ಲಿಗೇನ ಬೇರೆ ಕಡೆಗೆ ಗೊತ್ತಾಗುತ್ತೆ. ಒಟ್ಟು ಬೇಗ ಹೋದ್ರೆ ಲೋಡ್ ಮಾಡ್ತಾರೆ. ಟೈಮ್ ಆಲ್ರೆಡಿ 3 ಗಂಟೆ ಆಗ್ಬಿಟ್ಟಿದೆ. ಎಷ್ಟೊತ್ತಾಗೋದು ಅಷ್ಟು ಬೇಗ ಹೋಗೋಣ, ಆದರೆ ಲೋಡ್ ಮಾಡ್ಕೊಂಬಿಟ್ಟು ನೈಟೇ ಬಿಟ್ಬಿಡೋದಷ್ಟೇ. ಸಿಕ್ತು ಬಾಳೆಗುಳಿ ಕ್ರಾಸು, ಇಲ್ಲಿಂದ ರೈಟ್ ತಗೊಂಬಿಟ್ಟು ಬಿಡ್ಜಡಿಯಿಂದ ಹೋಗೋಣ. ಆಸ್ತಿ ಕಟ್ಟೆ ಹತ್ರ ಇದ್ದೀನಿ ಇವಾಗ. ಘಾಟಿ ಇಳಿಸ್ಕೊಂಬಂದವರು ಇಲ್ಲೆಲ್ಲ ಮರದಡಿ ಹಾಕೊಂಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾರೆ. ಹೋಟ್ಲು ಗೀಟ್ಲೆಲ್ಲ ಇಲ್ಲೇ ಇದೆ, ಹಂಗಾಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಖಾಲಿ ಗಾಡಿ ಬಿಸಿಲು ಹೆವಿ ಐತೆ. ಖಾಲಿ ಗಾಡಿಗೆ ಹೋಗಿ ಆರಾಮಾಗಿ ಹೋಗ್ತಾ ಇದ್ದೀನಿ. ಲೋಡ್ ಗಾಡಿ ಆಗಿದ್ದರೆ ಬೆವ್ತು ಹೋಗ್ಬಿಡ್ಬೇಕಾಗಿತ್ತು, ಯಾಕೆಂದರೆ ಸ್ಲೋ ಮೂಮೆಂಟ್ ಇರೋದಲ್ಲ. ಖಾಲಿ ಗಾಡಿಗೆ ಹೋಗಿ ಆರಾಮಾಗಿ ಸ್ಪೀಡಾಗಿ ಹೋಗ್ತಾ ಇದ್ದೀನಿ. ಟ್ರಾಫಿಕ್ಕು ಇಲ್ಲ, ಕಡಿಮೆ ಸ್ವಲ್ಪ. ಗಾಡಿಗಳು ಜಾಸ್ತಿ ಬರ್ತಾ ಇಲ್ಲ, ಎಲ್ಲ ಬಿಸಿಲು ಟೈಮಲ್ಲ ಜಾಸ್ತಿ ಜನ ಇಳಿಸಲ್ಲ, ಗಾಡಿ ಇಳಿಸಲ್ಲ, ಎಲ್ಲ ಸೈಡ್ ಹಾಕ್ಬಿಟ್ಟಿರ್ತಾರೆ ನೆರಳಿಗೆ. ಸಂಜೆ ಮೇಲೆ ಸ್ವಲ್ಪ ತಂಪತ್ತಲ್ಲಿ ಇಳಿಸ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ, ಇವರು ಯಾರು ಹಾಕ್ಕೊಂಡವ್ರೆ ಅಂತಿದ್ರು. ಬಿಸಿಲು ಟೈಮಲ್ಲಿ ಇಳಿಸಿದಷ್ಟು ಹೀಟ್ ಅಲ್ವಾ ಟೈರ್ಗಳು, ಆರಾಮಾಗಿ ರೆಸ್ಟ್ ತಗೊಂಬಿಟ್ಟು ಸಂಜೆ ಟೈಮಲ್ಲಿ ಇಳಿಸ್ಕೊಂತಾರೆ. ಘಾಟಲ್ಲಿ ಮರಗಳೆಲ್ಲ ಫುಲ್ಲು ಎಲೆ ಉದುರೋಗ್ಬಿಟ್ಟವೆ. ಸ್ಟಾರ್ಟ್ ಮಾಡಿದ್ದೀನಿ ಘಾಟ್ ಹತ್ತಕ್ಕೆ, ಯಲ್ಲಾಪುರ ಘಾಟು. ಇನ್ನೂ ಒಂದು ಹೆಚ್ಚು ಕಮ್ಮಿ ಒಂದು 80 ಕಿಲೋಮೀಟ್ರ್ ಐತೆ ಗುರು. ನಡೆಯೋಣ, ಹೋಗ್ತೀನಿ ನಾನು. ರೋಡ್ ಚೆನ್ನಾಗೈತೆ, ಗುಂಡು ಬಿದ್ದುಬಿಟ್ಟಿತ್ತು. ಈಗ ಒಂದು ಸ್ವಲ್ಪ ರೋಡು ಚೆನ್ನಾಗಿ ಮಾಡಿ ಹಂಗವ್ರೆ. ಖಾಲಿ ಗಾಡಿ ಹತ್ಸೋಕ್ಕೆ ಒಂಥರ ಮಜಾ ಆಗೋರು. ದೊಡ್ಡ ಗಾಡಿ ಹತ್ತಿಸ್ಬೇಕಾರೆ ಮುಕ್ಕುರ್ಕೊಂಡು ತಿಣ್ಕಾಡ್ಕೊಂಡು ಹತ್ತುತ್ತೆ. ಖಾಲಿ ಗಾಡಿ ಒಳ್ಳೆ ಮಜಾ ಹತ್ತಕ್ಕೆ. ಸ್ನೇಹಿತರೆ ಹುಬ್ಳಿ ಹತ್ತತ್ರ ಬಂದ್ಬಿಟ್ಟೆ. ಘಾಟೆಲ್ಲ ಪಾಸ್ ಮಾಡಿಕೊಂಡು ಇನ್ನೊಂದು ಕಿಲೋಮೀಟ್ರ್ ಹೋಗಿ ರೈಟ್ ತಗೋಬೇಕು. ಅಲ್ಲೇ ಫ್ಯಾಕ್ಟ್ರಿ ಇರೋದು, ಸ್ಲೀಪರ್ ರೆಡಿ ಮಾಡೋದು. ಅಲ್ಲಿ ಹೋಗ್ಬಿಟ್ಟು ಲೋಡ್ ಮಾಡೋಣ. ಯಾವುದೋ ಬೇರೆ ದಾರಿ ಇತ್ತಂತೆ, ಚಿಕ್ಕ ರೋಡಲ್ಲಿ ಬಂದೆ ನಾನು. ಮ್ಯಾಪ್ ತೋರಿಸಿದ್ದು ಹಿಂಗೆ ಅಂದರೆ ಬಂದಿದ್ದಾಯಿತು. ಇನ್ನೊಂದು ಯಾವುದೋ ಮೇನ್ ರೋಡ್ ಇತ್ತಂತೆ, ಎಲ್ಲ ಸಿಬ್ಬೆರೆ ಕಡೆಯಿಂದ ಬರೋದು. ಇಲ್ಲೇ ರೈಟ್ ತಗೋಬೇಕೀಗ. ಅದು ರೋಡ್ ಹಿಂಗೈತಲ್ಲಪ್ಪ.
ಫ್ಯಾಕ್ಟ್ರಿಗಳು ರೋಡ್ಗಳು ಯಾಕೆ ಹಿಂಗೆ ಮಾಡ್ಕೊತಾರೆ ಅಂತಲೇ ಗೊತ್ತಾಗಲ್ಲ. ಅಲ್ಲಿಂದ ತಿಕ್ಕರ್ಕಂಗೆ ಗಾಡಿ ಓಡಿಸ್ಕೊಂಬಂದೆ. ನೋಡಿದ್ರೆ ಲೋಡ್ ಆಗಲ್ಲ ನಾಳೆ ಅಂತ ಹೇಳ್ತವ್ರೆ ಮಕ್ಕಳು. ಹೇಳ್ಬೇಕು ಮುಂಚೆನೇ ಅಚ್ಚುಕಟ್ಟ ನಿಧಾನಕ್ಕೆ ರೆಸ್ಟ್ ತಗೊಂಡು ಅಚ್ಚುಕಟ್ಟ ಗೊತ್ತಾಯಿದೆ. 2 ದಿವಸದಿಂದ ನಿದ್ದೆ ಮಾಡಿಲ್ಲ ಸರಿಯಾಗಿ. ಬಿಸಿಲಲ್ಲಿ ಕಣ್ಣು ಬಿಡೋಕ್ಕಾಗಿರಲಿಲ್ಲ. ಹಂಗಾರೂ ಆದ್ರಲ್ಲಿ ಅಂದ್ಬಿಟ್ಟು ಹೊಡ್ಕೊಂಬಂದಿದ್ದಾಯಿತು ಗಾಡಿನ. ಕಣ್ಣು ಹೆಂಗಾಗ್ಬಿಟ್ಟವೆ ಅಂದರೆ ಈ ಬಿಸಿಲಿಗೆ ಹೊತ್ತು ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ, ಹಂಗಾಗ್ಬಿಟ್ಟೈತೆ. ಕೋತಿ ನನ್ನ ಮಕ್ಕಳು ಲೋಡ್ ಆದರೂ ಮಾಡಿಬಿಟ್ಟಿದ್ರೆ ಎಷ್ಟಾಗುತ್ತೆ ಅಷ್ಟು ದೂರ ಹೋಗ್ಬಿಟ್ಟು ಮಲ್ಕೊತ ಇದ್ದೆ. ಈಗ ಫುಲ್ ಮಲ್ಗಂಗೆ ಆಗೋಯ್ತು. ಸುಮ್ಮನೆ ಅರ್ಜೆಂಟ್ ಮಾಡ್ತಾರೆ, ಏನಕ್ಕೆ ಹಂಗೆ ಅರ್ಜೆಂಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕತ್ಲೆ ಆಗೋಯ್ತು, ಚಂದ್ರ ಬಂತು. ಇದು ಬಾಡಿ ಒಳಗಡೆ ಒಂದು ಸ್ವಲ್ಪ ಕಲ್ಲಿದು ದೊಡ್ಡ ದೊಡ್ಡವು ಎತ್ಬಿಟ್ಟು ಕೆಳಗಡೆ ಬಿಸಾಕಿದ್ದೀನಿ. ಅಲ್ಲೆಲ್ಲ ಸ್ಲೀಪರ್ಗೇನು ಫುಲ್ಲೇನು ಗುಡಿಸ್ಕೊಳಕ್ಕೆ ಹೋಗಲ್ಲ, ಸಾಕಿಂಗೆ ಅಲ್ಲಿ. ಮತ್ತು ಬೆಳಗ್ಗೆ ಒಳಗಡೆ ಕರೆದ ತಕ್ಷಣ ಅಲ್ಲೆಲ್ಲ ಒಳಗಡೆ ಬಿಸಾಕೋಕ್ಕಾಗಲ್ಲ. ಇಲ್ಲಿ ಆಚೆ ಕಡೆ ಇದ್ನಲ್ಲ, ಅದಕ್ಕೆ ತೆಗೆದಾಕಿದ್ದೀನಿ. ಇನ್ನೇನಿಲ್ಲ ಆಲ್ಟಿ ಇವತ್ತು ಬೆಳಗ್ಗೆ ಲೋಡ್ ಮಾಡ್ಕೊಂಡು ಹೊರಡೋದಷ್ಟೇ. ಬೆಳಗ್ಗೆ ಸಿಗ್ತೀನಿ ಬಿಡ್ರಿ ನಿಮಗೆಲ್ಲ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಒಳಗಡೆ ಇವಾಗ ಕರೆಸ್ಕೊಂಡ್ರು ಗಾಡಿನ ಲೋಡಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು. ಇವೇನೇ ಸ್ಲೀಪರು ಲೋಡಿಂಗು ರೈಲ್ವೆದು ಇದು ಬರ್ತಾಯಿತ್ತು ನೋಡಿ. ಹೋದ ವರ್ಷ 10 ವರ್ಷ ಅನಿಸುತ್ತೆ ಬಂದು ಗಾಡಿ ಹೊಡೆದಿದ್ದು. ಇನ್ನು ಇವಾಗ ಸ್ಟಾರ್ಟ್ ಮಾಡೋರು ಲೋಡಿಂಗ್ ಬೇಗ ಆದರೂ ಕೂಡ ಬಿಲ್ ಕೊಡೋದು ಲೇಟ್ ಅಂತೆ, ಸಂಜೆ ಅಂತೆ. ಆಯಿತು ಲೋಡಿಂಗು 120 ಪೀಸ್ ಹಾಕವ್ರೆ. ಇನ್ನೂ ಹಾಕ್ಬೇಕಾ ಅಂತಂದ್ರು. ಸಾಕಪ್ಪ ಬೇಡ ಅಂದೆ. ಸುಮ್ಮನೆ ಜಾಸ್ತಿ ಲೋಡ್ ಜಾಸ್ತಿ ಆದ್ರೂ ಕಷ್ಟನೇ. ಬಿಲ್ ಬರೋದು 5:15 ಅಂತ, 5:15 ತನಕ ಕಾಯಬೇಕು. ಎಂಥ ಗಂಡು ನಸಿ ಬಂದರೆ ಇಷ್ಟೊಂದು ಟೈಮ್ ಕೆಟ್ಟೋಗ್ಬಿಟ್ಟೈತೆ ನಂದು. ಲೋಡಾಗಿ ಬಿಲ್ ಬರೋಕ್ಕೆ ಹೆಚ್ಚು ಕಮ್ಮಿ ಇವರು 7-8 ಗಂಟೆ ಮಾಡ್ತು ಬಿಲ್ ಕೊಡೋಕ್ಕೇ. ಬಿಲ್ ಇಸ್ಕೊಂಡು ಅದೇ ಗೇಟಿಂದ ಆಚೆ ಬಂದೆ. ಆಚೆ ಬಂದವನು ಇದು ಟರ್ನಿಂಗು, ಇಲ್ಲಿ ರೈಟ್ಗೆ ಹೋಗ್ಬೇಕು. ಕರೆಕ್ಟಾಗಿ ರೈಟಿಗೆ ಟರ್ನಿಂಗ್ ತಗೊತಾ ಇದ್ದೆ. ಇದಕ್ಕಿದ್ದಂಗೆ ಸ್ಟೇರಿಂಗ್ ಪಿನ್ ಕಟ್ಟಾಗೋಯ್ತು. ಲಾಸ್ಟ್ ಟೈಮ್ ಒಂದ್ಸರಿ ಶಿವಶಕ್ತಿ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ಒಳಗೆ ಆಗಿತ್ತಲ್ಲ, ಅದೇ ಸೇಮ್ ಆಗೋಯ್ತು. ಹೆಂಗೆಂಗೋ ಟ್ರೈ ಮಾಡಿ ಕಷ್ಟಪಟ್ಟು ಒಂಚೂರು ಹಿಂದೆ ಮುಂದೆ ಜಾಸ್ತಿ ಫುಲ್ ಟರ್ನ್ ಮಾಡೋಕ್ಕೂ ಆಗೋಲ್ಲ. ಏನಂದರೆ ಒಂದು 2 ಇಂಚ್ 3 ಇಂಚ್ ಅಷ್ಟೇ ಟರ್ನ್ ಆಗೋದು. ಅದಕ್ಕೇ ಏನೇನೋ ಸಾಹಸ ಮಾಡಿ ಟ್ರೈ ಮಾಡಿ ಹಿಂದೆ ಹಾಕಿದ್ದೀನಿ. ಹಿಂದೆ ಮುಂದೆ ಒಂದು 10 ಸಲ ಓಡಿಸಿ ಇಲ್ಲೇ ಸದ್ಯಕ್ಕೆ ಜಾಗಕ್ಕೆ ಹಾಕಿದ್ದೀನಿ. ಮೆಕ್ಯಾನಿಕ್ಕಿಗೆ ಫೋನ್ ಮಾಡಿದ್ದೀನಿ. ಮೆಕ್ಯಾನಿಕ್ ಅವ್ರು ಐಟಮ್ ಸಿಕ್ಕರೆ ಬರ್ತೀವಿ, ಇಲ್ಲಾಂದರೆ ಬರೋಲ್ಲ ಬೆಳಗ್ಗೆನೆ ಅಂತ ಹೇಳೋರೆ. ಏನಪ್ಪ ಟೈಮ್ಗಳು ಸಕ್ಕತ್ ಬೇಜಾರಾಗೋಯ್ತದೆ. ಹೆಂಗೋ ಆರಾಮಾಗಿ ಹಿಂಗೆ ಲೋಡಾಗಿದ್ದು ನೈಟ್ ಹೊತ್ತು. ಬೆಳಗ್ಗೆ ಹೊತ್ತು ತುಮಕೂರು ಖಾಲಿ ಮಾಡ್ತಾಯಿದ್ದೆ. ನೋಡಿದ್ರೆ ಇಂಥ ಪರಿಸ್ಥಿತಿ ಆಗ್ಬಿಟ್ಟೈತೆ ನೋಡ್ರಿ. ಸೇಮು ಲಾಸ್ಟ್ ಟೈಮ್ ಶಿವಶಕ್ತಿ ಫ್ಯಾಕ್ಟ್ರಿ ಒಳಗೆ ಏನಾಗಿತ್ತೋ ಅದೇ ಆಗಿರೋದು. ಇದೊಂದು ಪಿನ್ ಕಟ್ಟಾಗಿ ಹಿಂಸೆ ಆಗೋಯ್ತು. ಶೆಟ್ ಏನಪ್ಪ ಏನು ಇಲ್ಲದೇ ಇರೋ ಸಮಸ್ಯೆಗಳು ನನಗೇ ಉಟ್ಕೊಂತವೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಬಂದರು ಬೆಳಗ್ಗೆ ಮೆಕ್ಯಾನಿಕ್ ಅವರು. ಹಾಗೆ ಐಟಮ್ ಕೂಡ ತಗೊಂಬಂದಿದ್ದಾರೆ. ತಗೊಂಬಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದಾರೆ ಇವಾಗ ಬಿಚ್ಚಿ ಅದನ್ನು. ಅದು ಸ್ವಲ್ಪ ಬಿಚ್ಚಕ್ಕೆ ಒಂದು ಸ್ವಲ್ಪ ಅಷ್ಟು ಈಸಿಯಾಗಿ ಬರೋಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಬಿಚ್ಚಿದ ಮೇಲೆ ಫಿಟ್ಟಿಂಗ್ ಏನು ಬೇಗ ಆಗಿಬಿಡುತ್ತೆ. ಇದೇ ನೋಡಿ ಐಟಮು ಪಿನ್ನು. ಹೋದ್ಸಲಿಗಿಂತ ಒಂದು ಸ್ವಲ್ಪ ಚೆನ್ನಾಗಿ ಪ್ರೀಮಿಯಮ್ ಆಗಿರಂಗೈತೆ ಇದು ಲೈಲ್ಯಾಂಡ್ದೆ ಪಾರ್ಟ್ಸು. ತೆಗೆದ್ಬಿಟ್ಟು ಎಲ್ಲ ಪಿನ್ ಆಲ್ರೆಡಿ ಹಾಕ್ತಾಯಿದ್ದಾರೆ. ಇನ್ನೇನು ಅದನ್ನೊಂದು ಫಿಟ್ಟಿಂಗ್ ಮಾಡಿಬಿಟ್ರೆ ಮುಗಿದೋಯ್ತು. ಬಿಸಿಲು ಜಾಸ್ತಿಯಲ್ಲಿ ಅದಕ್ಕೆ ಇಲ್ಲಿ ನೆಳ್ಳಿಗೆ ಬಂದ್ಬಿಟ್ಟು ಕೆಲಸ ಮಾಡ್ತಾವ್ರೆ. ಗಾಡಿ ಎಲ್ಲ ರೆಡಿ ಆಯ್ತು. ಇವಾಗ ಅವ್ರಿಗೆಲ್ಲ ಅಮೌಂಟ್ ಎಲ್ಲ ಕೊಟ್ಟು ಮೆಕ್ಯಾನಿಕ್ ಅವ್ರಿಗೆ ರೆಡಿ ಮಾಡಿಕೊಂಡು ಹೊರಟಿದ್ದೀನಪ್ಪ ಫ್ಯಾಕ್ಟ್ರಿ ಹತ್ರ. ಇವಾಗ 2 ದಿವಸ ಆಗೋಯ್ತು ಗುರು. ನೆನ್ನೆ ಎಷ್ಟೊತ್ತಿಗೆ ಬಂದಿದ್ದು ನಾನು. ನೆನ್ನೆನೂ ಲೋಡ್ ಆಯಿತು. ನೆನ್ನೆ ಲೋಡ್ ಆಗೋದಕ್ಕೆ ಸಂಜೆ ಆಗೋಯ್ತು. ಪ್ರಾಬ್ಲಮಾಗಿ ಇವತ್ತು ಹೋಯ್ತಾ ಇದ್ದೀನಿ. ಯಪ್ಪ ಧೂಳು ಬೇರೆ ಹೆವಿ ಧೂಳು. ಈ ರೋಡಲ್ಲಿ ಒಂದು ಸ್ವಲ್ಪ ಕಿರಿಕ್ ಮಾಡ್ತಾರೆ ಜನಗಳು. ಇರೋದೇ ಇದೊಂದು ಜಾಗ, ಬೇರೆ ದಾರಿನ ಇಲ್ಲಿ ಬಂತೆ. ಅದರಲ್ಲೂ ಗಾಳಿ ಟೈಮ್ ಮಾಡ್ತಾರೆ, ಗಾಡಿ ಬರೋಂಗಿಲ್ಲ ಅಂತ. ಏನು ಮಾಡ್ತೀರ? ಒಂದು 2 ಕಿಲೋಮೀಟ್ರ್ ಇದೇ ರೋಡಲ್ಲಿ ಹೋಗ್ಬೇಕು. ಚಿಕ್ಕ ರೋಡು. ಯಾವನ ಗಾಡಿ ಆಪೋಸಿಟಲ್ಲಿ ಬಂದರೆ ಕಷ್ಟ ಆಗುತ್ತೆ. ಬೈಪಾಸಲ್ಲಿ ಬಂದೆ, ಹುಬ್ಳಿ ಬೈಪಾಸಲ್ಲಿ. ಇಲ್ಲಿ ಫ್ಲೈಓವರ್ ಮೇಲ್ಗಡೆನೇ ಲೆಫ್ಟ್ ತಗೋಬೇಕು. ಇವಾಗ ಲೆಫ್ಟ್ ತಗೊಂಡು ಕೆಳಗೆ ಇಳಿದ್ಬಿಟ್ಟು ಬೆಂಗಳೂರು ಹೈವೇಗೆ ಹತ್ತೋದು. ಲಾಸ್ಟ್ ಬರಬೇಕು ತಿರ್ಕೊಂಡು. ಸೀದಾ ಹೊಲ್ಟೋನು ದಾವಣಗೆರೆ ಹತ್ರ ಬಂದ್ಬಿಟ್ಟೆ. ದಾವಣಗೆರೆ ಪಾಸ್ ಮಾಡಿ ಹೆಬ್ಬಾಳು ಟೋಲ್ ಪ್ಲಾಜಾ ಹತ್ರ ಸೈಡ್ಗೆ ಹಾಕಿದ್ದೀನಿ.
ಟೋಲೆಲ್ಲ ಪಾಸ್ ಮಾಡಿಬಿಟ್ಟು ಸ್ವಲ್ಪ ತಂಪೊತ್ತಾಗ್ಲಿಂದ ನಿಲ್ಲಿಸಿದ್ದೆ, ಎಲ್ಲ ಕತ್ಲೆ ಆಯ್ತಲ್ಲ, ಹೊರಡೋಣ ಇವಾಗ ನಾನ್ ಸ್ಟಾಪ್ ಸೀದಾ ಸಿರಾ ನೋಡ್ರಿ ಬರ್ತೀನಿ. ಹಂಗೆ ಬರ್ತಾ ಅದೊಂದು ಗಾಡಿ ಸಿಕ್ತು, ಅದು ಸ್ಲೀಪರಲ್ಲಿ ಲೋಡಾಗಿರೋದು, ಅದೇನೋ ಮಧುಗಿರಿಗಂತೆ ಆ ಗಾಡಿ. ಎಲ್ಲಿಗೆ ಅಂತ ಹಂಗೆ ಪಕ್ಕಕ್ಕೆ ಬಂದು ಕೇಳಿದ್ರು, ನಾನು ತುಮಕೂರ್ಗಣ ಅಂದೆ. ಹರಿಹರದಲ್ಲಿ ಲೋಡಾಗಿರೋದಂತೆ ಅವರು, ಮೋಸ್ಟ್ಲಿ ಒಂದೇ ಕಡೆ ಇರ್ಬೋದು ಅಂದ್ಬಿಟ್ಟು ಅವ್ರು ಕಾಂಪಿಟೇಷನ್ ನೋಡ್ಕೊ ಹೋಗ್ತಾಯಿದ್ರು. ನಾನು ತುಮಕೂರು ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹೋಯ್ತವ್ರೆ. ಇದು ಹೆಂಗೆ ಅಂದರೆ ಸ್ವಲ್ಪ ಹೆಂಗೆ ಅಂದರೆ ಟೈರ್ ಆಕ್ಷನ್ ಆಗಿಬಿಡಲ್ಲ, ಕಟ್ಟೆ ಆಕ್ಷನ್ ಆಗಿಬಿಡಲ್ಲ ಈ ರೋಡ್ಗಳು. ಟೈರಿಗೆ ಸಿಕ್ಕಾಪಟ್ಟೆ ಹೊಡ್ತಾ ತಿನ್ನುತ್ತೆ ಇದು. ಹಂಗಾಗ್ಬಿಟ್ಟು ಒಂದು ಸ್ವಲ್ಪ ಸ್ಪೀಡ್ ಹೋಗೋನು ಭಯ, ನಿಧಾನಕ್ಕೆ ಹೋದರೆ ಒಳ್ಳೆಯದು. ಆಮೇಲೆ ಇದು ಬೇರೆ ಸ್ಟೇರಿಂಗ್ ಪಿನ್ ಬೇರೆ ಕಟ್ಟಾಗಿದ್ದರಿಂದ ಹೆಂಗೋ ಅಲ್ಲಿ ಫ್ಯಾಕ್ಟ್ರಿ ಹತ್ರ ರನ್ನಿಂಗಲ್ಲಿ ಅಂದರೆ ಸ್ವಲ್ಪ ನಿಧಾನ ಸ್ಲೋ ಅಲ್ಲಿ ಇದ್ದಾವಾಗ ಆಯಿತು, ಪರವಾಗಿಲ್ಲ. ಏನಾದರೂ ಈ ಥರ ಸ್ಪೀಡಲ್ಲಿದ್ದಾಗ ಏನಾದರೂ ಆಗ್ಬಿಟ್ರೆ ವೀಲ್ ಎತ್ತಲೇಬೇಕಂತ ತಿರ್ಕೊಬಿಡ್ತವೆ, ಗಾಡಿ ಅಪ್ಸೈಡ್ ಆಗೋ ಚಾನ್ಸ್ ಇರುತ್ತೆ. ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ ಹಂಗೆ ಆದ್ಬಿಟ್ರೆ, ಈ ಥರ ಸ್ಪೀಡಲ್ಲಿದ್ದಾಗ ಹಂಗೆ ಆಗ್ಬಿಟ್ರೆ. ಅದಕ್ಕೆ ಹೆಂಗಾದರೂ ಆಗಲಿ ಇದ್ಬಿಟ್ಟು ಒಂದು ಆವ್ರೇಜ್ ಸ್ಪೀಡಲ್ಲಿ 50-55 ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೇ ಹೋಗೋಣ ಅಂದ್ಬಿಟ್ಟು ಏನು ಸ್ವಲ್ಪ ದಿನ, ಆಮೇಲೆ ಮತ್ತೆ ರೆಗ್ಯುಲರ್ ಸ್ಪೀಡ್ಗೆ ಬಂದ್ಬಿಡ್ತೀನಿ. ಸ್ಟಾರ್ಟಿಂಗ್ ಏನೊಂದು ಸ್ವಲ್ಪ ಭಯ ಇರುತ್ತಲ್ಲ, ಭಯ ಹೊಂಟೋಗತ್ತನಕ ಅಷ್ಟೇ 1-2 ದಿನ. ಆಮೇಲೆ ಏನೇ ಮಾಡಿದ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆಮೇಲೆ 80ಗೆ ಹೊಂಟೋಗ್ಬಿಡ್ತದೆ ಐತಾ ಹೈವೇಲಿ. ಸ್ವಲ್ಪ ಕಡಿಮೆ ಮಾಡ್ಕೋಬೇಕು, 60ಗೆ ಲಾಕ್ ಮಾಡೋ ಥರ ಮಾಡ್ಕೋಬೇಕು ಮೈಂಡ್ ಸೆಟ್ಟಲ್ಲಿ. ಸ್ಪೀಡ್ ಹೋಗೋದು ಒಳ್ಳೆಯದಲ್ಲ. ಆ ಥರ ಪಿನ್ ಅದು ಇರೋದೇ ಮೇಯ್ನ್. ಒಂದು ಪಿನ್ ಏನಾರ ಹೋಯ್ತು ಮುರಿದೋಯ್ತು ಅಂತಂದರೆ ಕಟ್ಟಾದರೆ ಮುಗೀತು ಕತೆ. ಎತ್ತಲೇಬೇಕಂತ ಎಳ್ಕೊಂಡು ಹೊಂಟೋಗ್ಬಿಡುತ್ತೆ. ಬ್ರೇಕ್ ಸ್ಪೀಡ್ ಇದ್ದಾಗ ಎಲ್ಲಿ ಕಂಟ್ರೋಲ್ ಆಗುತ್ತೆ ಗಾಡಿ, ಬ್ರೇಕ್ ಹಿಡಿಯೋಕ್ಕೆ ಕಂಟ್ರೋಲ್ ಸಿಗೋಲ್ಲ. ನಾನು ಹೋಗ್ತಾ ಇದ್ದೀನಿ, ಇನ್ನೇನು ದುರ್ಗಾದ ಹತ್ರ ಇದ್ದೀನಿ. ಇಲ್ಲಿಂದ ಒಂದು 120 ಕಿಲೋಮೀಟ್ರು ಒಂದು ಲೋಡಿಂಗ್ ಪಾಯಿಂಟು. ಅಲ್ಲೇ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಅಂತೆ. ಆರಾಮಾಗಿ ಹೋಗೋಣ. 10 ಗಂಟೆ ಆಗೈತೆ. ಈಗೇನು 12 ಗಂಟೆ ಹೊತ್ತಿಗೆಲ್ಲ ಹೋಗಿರ್ತೀನಿ, 12-12:30 ಹೊತ್ತಿಗೆಲ್ಲ. ತುಮಕೂರು ಹತ್ರ ಬಂದೆ ಇವಾಗ. ಇನ್ನೇನು ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಇದ್ದೀನಿ. ಥರ ಭೂಮಿ ಸ್ಮೆಲ್ಲು ಗಮ್ಮಂತೈತೆ. ಮಳೆ ಬಂದು ಹೋಗೈತೆ, ವರ್ಷದ್ದು ಮೊದಲ ಮಳೆ ಬಂದು ಹೋಗಿರೋದ್ರಿಂದ ಥರ ಭೂಮಿ ಸ್ಮೆಲ್ಲೇ ಒಂಥರ ನನಗೆ ಎಳ್ಕೋಬೇಕು ಅನಿಸುತ್ತೆ. ಯಾವ ಬರ್ಸೂ ಬೇಡ ಇದ್ರ ಮುಂದೆ. ನೀರೆಲ್ಲ ನಿಂತಿದ್ದೆ ಹಿಂದೆ, ಇಲ್ಲ ಬಂದೈತೆ ಒಟ್ಟೇನು ಮಳೆ. ನನಗಿನ್ನ ಸಿಕ್ಕಿಲ್ಲ ಮಳೆ, ನೋಡೋಣ ಯಾವಾಗ ಸಿಗುತ್ತೆ. నేను ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಲೆಫ್ಟ್ ತಗೋಬೇಕು, ಅಲ್ಲೇ ಅಂತೆ ಅನ್ಲೋಡ್ ಆಗೋದು. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನೈಟೇ ಬಂದುಬಿಟ್ಟು ಆಲ್ಟ್ ಆಗಿದ್ದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವಸಂತ ನರಸಾಪುರಕ್ಕೆ. ಇಲ್ಲೇ ಅನ್ಲೋಡ್ ಪಾಯಿಂಟ್ ಇರೋದು. ಇಲ್ಲೇ ರೈಲ್ವೆ ಟ್ರ್ಯಾಕ್ ಮಾಡ್ತಾಯಿದ್ದಾರೆ ಹೊಸ್ದಾಗಿ, ಇಲ್ಲಿ ಮುಂದೆ ಐತೆ. ಬಟ್ ಇಲ್ಲೇ ಅವ್ರು ಬಂಕ್ ಹತ್ರನ ಸೈಡ್ ಹಾಕ್ಕೊಂಡಿರು ಅಂತ ಹೇಳಿದರು, ಹಾಗಾಗಿ ಇಲ್ಲೇ ಹಾಕ್ಕೊಂಡಿದ್ದೀನಿ. ನೈಟು ವೀಲ್ ಬೋಲ್ಟ್ ಕಟ್ಟಾಬಿಟ್ಟವೆ 2 ನೋಡಿ, 2 ವೀಲ್ ಬೋಲ್ಟು ಗಾನ್ನು. ಏನು ಮಾಡ್ತಿರೋದು, ಕಟ್ಟೆ ಆ್ಯಕ್ಷನ್ ಆಗಿಬಿಡಲ್ಲ ಈ ಲೋಡ್ಗಳು. ಹೆವಿ ಪ್ರೆಸ್ಸು, ಟೈರ್ಗೆ ಸಿಕ್ಕಾಬಟ್ಟೆ ಹೊಡ್ತಾ ಬೀಳುತ್ತೆ. ಈ ಟೈರ್ಗಳು ಈಟ್ ಬರೋದು ಮತ್ತು ಟೈರ್ ಬೇಗ ಸವೆಯೋದು ಅಂಥವೆಲ್ಲ ಆಯ್ತವೆ ಇಂಥ ಲೋಡ್ಗಳಿಗೆ. ಏನು ಮಾಡ್ತೀರಾ, ಬರೀ ಒಂದೇ ಲೋಡ್ ಹೊಡಿಯೋಕ್ಕಾಗಲ್ಲ, ಹೊಡಿಲೇಬೇಕು. ಆಮೇಲೆ ನಾವು ಹೊಡಿಯೋದು ಬರೀ ಕಲ್ಲು ಲೋಡ್ಗಳಲ್ಲ ಜಾಸ್ತಿ, ಹೀಗಾಗಿ ಟೈರ್ಗಳು ತಡ್ತಾ ಬರೋಲ್ಲ ಜಾಸ್ತಿ, ಹೊಂಟೋಗ್ಬಿಡುತ್ತೆ. ಟೈರ್ ಒಂದು ಸೆಟ್ ಹಾಕ್ಸ್ಬೇಕು ಫ್ರಂಟಿಗೆ. ಫ್ರಂಟ್ ಟೈರು ಆಲ್ರೆಡಿ ಅದು ಫುಲ್ ಸೌದೋಗ್ಬಿಟ್ಟದೆ. ಫ್ರಂಟ್ ಟೈರ್ಗಳು ಸ್ವಲ್ಪ ಸೌದವೆ, ಟೈರ್ ಚೇಂಜ್ ಮಾಡಿಸ್ಬೇಕು ಫ್ರಂಟವು. ಒಂದು ಜೊತೆ ಹಾಕ್ಕೊಂಡ್ರೆ ಲಿಫ್ಟಿಗೆ ಚೇಂಜ್ ಮಾಡ್ಕೋಬೇಕು. ಲಿಫ್ಟವು ಈ ಸೈಡ್ ಪರವಾಗಿಲ್ಲ, ಆ ಸೈಡವು ಹೊಂಟೋಗ್ಬಿಟ್ಟವೆ. ಇವಯ್ಯ ಬಂದು ಇವಾಗ ಕರ್ಕೊಂಡು ಹೋಯ್ತಾನೆ ಟ್ರ್ಯಾಕ್ ಹತ್ರ. ಅಡ್ರೆಸ್ ಹೇಳೋಕ್ಕೆ ಬರ್ತಾಯಿಲ್ಲ ಹೀಗೆ, ಕನ್ನಡ ಮಾತಾಡೋಕ್ಕೆ ಬರೋಲ್ಲ ಸರಿಯಾಗಿ. ವಾಂಗಣ ಅಂತಾನೆ ಬೇರೆ ತಮಿಳಲ್ಲೇ. ಅಕ್ಕಪಕ್ಕ ಏನೈತಣ್ಣ ಅಂತಂದರೆ ನನಗೆ ಹೇಳೋಕ್ಕೆ ಗೊತ್ತಾಗ್ತಿಲ್ಲ ಏನೋ. ಯಾವುದೋ ಸ್ಕೂಲು ಅಂತ ನೋಡಿ, ಯಾವ ಸ್ಕೂಲು ಇಲ್ಲ, ಏನಿಲ್ಲ. ಬಟ್ ಹೆಂಗೋ ಏನನ್ನ ಮಾಡಿ ಸಿಕ್ಕದ ಒಟ್ಟಿನಲ್ಲಿ ಮುಂದೆ ಹೋಗ್ತಾವನೆ. ಹೋಗಲಿ. ತೋವಿನಕೆರೆ ರೋಡ್ ಇದು, ಸೀದಾ ತೋವಿನಕೆರೆ ಹೊಂಟೋಗ್ಬಿಡುತ್ತೆ. ಇವನು ತಾವರೆಕೆರೆ ರೋಡಿಗೆ ಬಾ ಅಂತಾನೆ. ಇಲ್ಲಿ ಯಾವ ತಾವರೆಕೆರೆನೇ ಇಲ್ಲ ತುಮಕೂರಲ್ಲಿ. ಯಾವ ತಾವರೆಕೆರೆ ಬಾತಾನಪ್ಪ, ಎಲ್ಲಿದೆ ನೀವು ಅಂತ ನನಗೆ ಕನ್ಫ್ಯೂಸ್ ಆಗೋಯ್ತು. ಕೊನೆಗೆ ಕರೆಕ್ಟಾಗಿ ಹೇಳಪ್ಪ ಅಕ್ಕಪಕ್ಕ ಏನೈತೆ ಅಂತ ಕೇಳೋರಿಗೆ ಏನೇನೋ ಅಡ್ರೆಸ್ ಸಾಹಸ ಮಾಡಿ ಕೊನೆಗೆ ಸಿಕ್ತದನಪ್ಪ. ಅದೇ ಇವರು. ಇಷ್ಟೊಂದು ಗಾಡಿಗಳಿದ್ದಾವೆ ಇಲ್ಲೆಲ್ಲ, ಏನೋ ಲೋಡ್ ಆಗುತ್ತೆ ಅನ್ಸುತ್ತಪ್ಪ. ಇಲ್ಲಿ ಸುಮಾರು ಗಾಡಿಗಳಿದ್ದಾವೆ ಇಲ್ಲೆಲ್ಲ, ಏನೋ ಇರಬೇಕು. ಸಿಕ್ತು ಇವಾಗ ಟ್ರ್ಯಾಕು, ಹೊಸ್ದಾಗಿ ಮಾಡ್ತಾರ ರೈಲ್ವೆ ಟ್ರ್ಯಾಕು. ಇದು ತುಮಕೂರಿಂದ ಚಿತ್ರದುರ್ಗ ಕಡೆಗೆ ಮಾಡ್ತಾ ಇರೋದು ಹೊಸ್ದಾಗಿ ಟ್ರ್ಯಾಕ್ ಇದು. ಮುಂಚೆ ಚಿತ್ರದುರ್ಗ ಹೋಗಬೇಕು ಟ್ರೈನಲ್ಲಿ ಅಂದರೆ ಹೊಸದುರ್ಗ ರೋಡ್ ಇಳ್ಕೊಬಿಟ್ಟು ಹೋಗಬೇಕಾಗಿತ್ತು, ಅಜ್ಜಂಪುರ ಬಿಟ್ಟು ಮುಂದೆ. ಈಗ ಡೈರೆಕ್ಟಾಗಿ ಚಿತ್ರದುರ್ಗಕ್ಕೆ ಟ್ರ್ಯಾಕ್ ಮಾಡ್ತಾವ್ರೆ. ಎಲ್ಲಿವರೆಗೂ ಹೋಗುತ್ತೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಅವರು, ಇನ್ನೂ ತಿಳ್ಕೊಬೇಕಿದು ಎಲ್ಲಿವರೆಗೂ ಟ್ರ್ಯಾಕ್ ಮಾಡ್ತಾಯಿದ್ದಾರೆ ಅಂತ. ಒಟ್ಟಿನಲ್ಲಿ ಈ ಸುಮಾರು ವರ್ಷ ಆಗಿತ್ತು ಆಗಿ ಇದು.
ಬಟ್ ಈಗ ಮಾಡ್ತಾ ಇರೋದು ಕನ್ಸ್ಟ್ರಕ್ಷನ್ನು. ಅನ್ನಕ್ಕೆ ಮುಂದೆ ಒಂದು ಸೀದಾ ಟ್ರೈನಿಗೆ ಬರೋಕ್ಕೆ ಮೇಲಿಂದ ಆರಾಮಾಗಿ ಸ್ಟ್ರೈಟ್ ಬರೋದೆ. ನಾನು ಇಲ್ಲಿಗೆ ಬರೋಕ್ಕೆ ಟ್ರ್ಯಾಕಿಂದ ಒಳಗೆ ಬಂದು ಆ ಸೈಡಲ್ಲಿ ಮತ್ತು 3-4 ಕಿಲೋಮೀಟ್ರ್ ಸುತ್ತಾಕೊಂಡು ಮತ್ತೆ ಇಲ್ಲಿಗೆ ಬಂದಿದ್ದೆ. ಇದು ರೈಲ್ವೆದು ಆರಾಮಾಗಿ ಸೀದಾ ಹೋಗಂಗೆ ಹಂಗಾಗಿ ರೈಲ್ವೆದು ಬೇಗ ಜರ್ನೀಸ್ ಆಗುತ್ತೆ. ಆಮೇಲೆ ಡಿಸ್ಟೆನ್ಸ್ಗಳು ಕಿಲೋಮೀಟ್ರ್ ಕಡಿಮೆ ಇರ್ತದೆ. ಇಲ್ಲೇನಪ್ಪ ರೋಡ್ ಹಿಂಗೈತೆ, ಇಲ್ಲ ಯಾವುದೋ ಬಾವಿ ಬೇರೆ ಐತೆ, ಏನಾರ ಮಣ್ಣು ಏನಾರ ಕುಸಿದ್ಬಿಟ್ರೆ ಕಷ್ಟ. ಈ ಟೈಮಲ್ಲಿ ಏನಾಗಲ್ಲ, ಮಳೆಗಾಲದಂತೂ ಹೆವಿ ರಿಸ್ಕ್ ಹೋಗೋರು ಇಂಥ ರೋಡ್ಗಳಲ್ಲಿ ಬರೋದು. ಅಯ್ಯಪ್ಪ ಏನು ಗುರು ಹಿಂಗೆ ರೋಡು. ಇನ್ನು ಮುಂದಕ್ಕೆ ಹೋಗ್ಬೇಕಂತೆ. ಈ ಟ್ಯಾಂಕರ್ ಏನೋ ಲೋಡ್ ಮಾಡ್ಕೊಂತೈತೆ ನೀರು. ಪಕ್ಕದ ರೋಡಲ್ಲಿ ಆ ಟಿಪ್ಪರ್ ನಿಂತಿದ್ದಲ್ಲ ಅದೇ ಸೈಡಲ್ಲಿ ಹೋಗ್ಬೇಕು ಅಲ್ಲಿವರೆಗೂ. ಮುಂದೆ ಅಲ್ಲೊಂದು ಬ್ರಿಡ್ಜ್ ಕಾಣುತ್ತೆ, ಅಲ್ಲಿವರೆಗೂ ಹೋಗ್ಬೇಕಂತೆ. ರೋಡ್ ಚೆನ್ನಾಗಿಲ್ಲ ಇದು. ಈ ರೋಡಲ್ಲಿ ಹೊಡೆಯೋಕ್ಕೆ ಬೇಜಾರಾಗ್ಬಿಡುತ್ತೆ. ಮೊದಲೇ 2 ವೀಲ್ ಬೋಟ್ ಬರೋ ಕಟ್ಟಾಗ್ಬಿಟ್ಟವ ಪ್ರೆಷರ್ಗೆ. ಮತ್ತು ಆ ಕಡೆ ಗುಂಡಿಗಳು ಗಾಡಿ ಓಲಾಡುತ್ತೆ. ಮತ್ತು ಏನಾದ್ರು ಇನ್ನು ವೀಲ್ ಬೋಟ್ಗಳೆಲ್ಲ ಕಟ್ಟಾಗ್ಬಿಟ್ರೆ ಕಷ್ಟ. 2 ಕಟ್ಟಾಕೋದಕ್ಕಷ್ಟೇ. ಆಮೇಲೆ ಇವೆರಡು ಇನ್ನು ಮುಕ್ಕಿದವೆಲ್ಲ ಕಟ್ಟಾಗ್ಬಿಡ್ತಾ ಇರ್ತವೆ. ಫಸ್ಟ್ ಅನ್ಲೋಡ್ ಮಾಡ್ಕೊಂಡು ವೀಲ್ ಬೋಲ್ಟ್ ಒಡಿಸ್ಕೋಬೇಕು. ಅವನಿಗೆ ಅವ್ರು ಕರ್ಕೊಂಡು ಹೋಯ್ತಾನೆ. ಅವನ ರೋಡ್ ಚೆನ್ನಾಗಿಲ್ಲ, ಏನಿಲ್ಲ. ಅಲ್ಲಿ ಹಿಂದ್ಗಡೆ ನೋಡಿದ್ರೆ ಗಾಡಿನೇ ಕಟ್ಟಾಗಲ್ಲ, ಹಂಗಿತ್ತು. ಮರದ ಪೀಸೆಲ್ಲ ಬಿದ್ದು, ತೆಂಗಿ ಮರದ್ದು. ಅದನ್ನ ಎತ್ತಾಕ್ಬಿಟ್ಟು ಕೈಯಿಂದ ಬಂದಿದ್ದಾಯ್ತು. ಇನ್ನು ಎಷ್ಟು ದೂರ ಕರ್ಕೊಂಡು ಹೋಗ್ತಾನಪ್ಪ ಅವನು. ಮುಂದೆ ಫ್ರಂಟ್ ಹೋಗಿ ಅಲ್ಲಿಂದ ರಿವರ್ಸ್ ಹೋಗ್ತಾ ಇದ್ದೀನಿ ಇವಾಗ ವಾಪಸ್ಸು ಹಿಂದಕ್ಕೆ ಟ್ರೈನ್ ಇರೋ ಜಾಗಕ್ಕೆ. ಹಿಂಗೆ ಹೋಗ್ತಾ ಇರೋದು ಟ್ರೈನ್ ಹತ್ರನೂ. ಅವಾರ್ಡ್ ಗಾಡಿ ಇವಾಗ ಬಂದು ಗಾಡಿ ಧೂಳು ಆಗ್ಬಿಟ್ಟೈತೆ ಅಂದರೆ ಹೆವಿ ಧೂಳು. ಟೈರ್ಗಳಂತೂ ನೋಡೋಕ್ಕಾಗಲ್ಲ, ಹಂಗಾಗಿ ಹೋಗ್ಬಿಟ್ಟೈತೆ ಧೂಳು ಸಿಕ್ಕಾಬಿಟ್ಟೆ. ಏನು ಬರೀ ಧೂಳಲ್ಲೇ ಬಂದಿದ್ದಾಯಿತು. ಈ ಟ್ರ್ಯಾಕ್ ಮೇಲೆ ಬರೀ ಟ್ರೈನ್ ಓಡಾಡುತ್ತೆ. ನಮಗೀಗ ಬರೋಕ್ಕೆ ಲಾರಿ ತಗೊಂಬಂದು ನಿಲ್ಸೋಕ್ಕೆ ಅವಕಾಶ ಆಗೈತೆ ನೋಡ್ರಿ. ಈಗ ಟ್ರ್ಯಾಕ್ ರೆಡಿ ಆದಮೇಲೆ ನಾವು ಬರೋಕ್ಕಾಗಲ್ಲ ಇದ್ರ ಮೇಲೆ. ಈಗಲೇ ಬಂದು ನಿಂತ್ಕೊಂಡಿದ್ದೀವಿ ಅಷ್ಟೇ. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅನ್ಲೋಡಿಂಗು. ಹಿಂಗೆ ಅವರು ಎತ್ತಿ ಕೆಳಗೆ ಇಟ್ಟಂಗೆ ಹಾಗೆ ಹಿಂದಕ್ಕೆ ಬರ್ತಾ ಇರಬೇಕು ರಿವರ್ಸ್. ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದವ್ರು ಅನ್ಲೋಡ್ ಮಾಡೋಕ್ಕೆ. ಹಂಗೆ ರಿವರ್ಸ್ ಹೊಡೆಸ್ಕೊಂತ ಇಲ್ಲೆಲ್ಲ ಹಾಕ್ಕಂತ ಹೋಗ್ತಾವ್ರೆ ಹಿಂದಕ್ಕೆ. ಇನ್ನೇನು ಮುಗೀತು ಅನ್ಲೋಡ್ ಆಗಿ ಹೊರಡೋದಷ್ಟೇ. ಇವಾಗ ಖಾಲಿ ಎಲ್ಲ ಮಾಡ್ಕೊಂಡು ವಾಪಸ್ ಇದೇ ರೋಡಲ್ಲಿ ಹೋಗ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನೋಡಿದ್ರೆ ಇದು ಸಡನ್ನಾಗಿ ನೋಡಿದಾಗ ಇದು ರೈಲ್ವೆ ಇದು ಟ್ರ್ಯಾಕ್ ಥರ ಕಾಣಲ್ಲ. ಏನೋ ಚಾನಲ್ ಏನೋ ಕೆನಲ್ ಮಾಡ್ತವ್ರೆ ಏನೋ ಥರ ಕಾಣುತ್ತೆ, ನಾಲೆ ಮಾಡ್ತವ್ರೆ ಏನೋ ಥರ. ಇಲ್ಲೆಲ್ಲ ಜಮೀನಿಗೆ ಹೊಲ ತೋಟಗಳ ಜಮೀನಿವರು ಏನು ಬೇಜಾನ್ ದುಡ್ಡು ಕೊಟ್ಟಿರ್ತಾರೆ ಜಮೀನು ಹೋಗಿರೋರಿಗೆಲ್ಲ. ಇದೊಂದು ಜಾಗದಲ್ಲಿ ಗಾಡಿ ಕಟ್ಟಾಗಲ್ಲ. ಆಗಲೇ ಇದೇ ತುಂಡು ತೆಂಗಿನ ಮರದ ತುಂಡು ಏನೈತೆ ಕೈಯಲ್ಲಿ ಜರುಗಿಸಿದ್ದೈತೆ. ಅವಾಗಲೇ ಗಾಡಿ ಕಟ್ಟಾಗಿ ಫುಲ್ ಅಡ್ಡ ಇತ್ತದು. ಇವಾಗ ವಾಪಸ್ಸು ಹೋಗೋಣ ಬರೀ ಹಿಂಗೆ ಲಾಂಗಾಗೆ. ಮರದ ತುಂಡು ಪಾಸ್ ಆಯ್ತದೆ. ಪಾಸ್ ಆಯ್ತು ಕೆಳಗಡೆ. ಲೋಡ್ ಗಾಡೀಲಿ ನಿಮಿಷ ಖಾಲಿ ಗಾಡಿ ಒಂದೇ ಸರಿ ಕಟ್ ಮಾಡ್ಕೊಂಡು ಬಿಡ್ಬೋದು. ಈಗಂತೂ ಸ್ಟೇರಿಂಗ್ ಹೊಡೆಯೋಕ್ಕೇ ಭಯ ಆಗ್ತದೆ ಲೋಡ್ ಗಾಡೀಲಿ. ಯಾಕಂದ್ರೆ ಅಲ್ಲಿ ಕಟ್ಟಾಗ್ಬಿಡ್ತಲ್ಲ ಫ್ಯಾಕ್ಟ್ರಿ ಹತ್ರ ಪಿನ್ನು. ಖಾಲಿ ಗಾಡೀಲಿ ಹೊಡೆಯೋಕ್ಕೆ ಅಂತ ಏನು ಅನ್ಸಲ್ಲ. ಲೋಡ್ ಗಾಡೀಲಿ ಎಲ್ಲಿ ಹೆವಿ ಲೋಡ್ ಬಿದ್ದೋದಕ್ಕೆ ಪ್ರೆಷರ್ ಬಿದ್ದು ಕಟ್ಟಾಗ್ಬಿಡ್ತದೋ ಅಂದಂಗೆ ಭಯ ಆಗ್ಬಿಡ್ತದಪ್ಪ. ಟಿಪ್ಪರ್ಗಳು ಓಡಾಡೋ ಜಾಗದಲ್ಲೆಲ್ಲ ಹೊಡಿತಾ ಇದ್ದೀನಿ ಗುರು. ಟಿಪ್ಪರ್ ಅಂದ್ರೆ ಅವಕ್ಕೆಲ್ಲ ಎಕ್ಸ್ಟ್ರಾ ಬ್ಲೇಡ್ ಸೆಟ್ ಇರುತ್ತೆ, ಹಂಗೆ ಅವಕ್ಕೆಲ್ಲ ಆಸ್ ಪವರ್ ಕೊಟ್ಟಿರ್ತಾನೆ. ಆ ಥರ ಚಿಕ್ಕ ಅಂದರೆ ಲೆಂತ್ ಇರಲ್ವಲ್ಲ, ಎಲ್ಲಿ ಬೇಕಾದ್ರೆ ಹತ್ತು ಬಿಡ್ತವೆ. ಇವೆಲ್ಲ ಲೆಂತು ಚಾರ್ಸಿಗಳು, ಹಂಗೆಲ್ಲ ಜಾಸ್ತಿ ಕಟ್ಟಿಂಗ್ ಮಾಡೋಕ್ಕೆ ಹೋದರೆ ಚಾರ್ಸಿಗಳು ಬೆಂಡಾಗೋ ಚಾನ್ಸ್ ಇರ್ತವೆ ಇಂಥ ಗುಂಡಿ ಕೊಟ್ಟರೆ ರೋಡ್ಗಳಲ್ಲಿ. ಇವನು ಬೇರೆ ಟ್ಯಾಂಕರಿಗೆ ನೀರು ತುಂಬಿಸ್ಕೊಳಕ್ಕೆ ಅರ್ಧ ಗಂಟೆಯಿಂದ ಇಲ್ಲೇ ನಿಲ್ಸ್ಕೊಂಡು ಕುಂತವನೆ. ನನಗೆ ಜಾಗ ಬಿಡ್ದಂಗೆ. ಇವನು ಪಾಸ್ ಆದಮೇಲೆ ಹೋಗೋಕ್ಕಾಗೋದು. ಇನ್ನೇನು ತುಂಬ್ತು ನೋಡಿದೆ ಮೇಲ್ಗಡೆಗೆ ನಾನೇ. ಒಂದು 5-10 ನಿಮಿಷ ಆಗ್ಬೋದು. ಎಣ್ಣೆ ಹೊಡೆದ್ಬಿಟ್ಟು ಅವನಿಗೆ ಗಾಡಿ ಹಿಂದೆ ಮುಂದೆ ತೆಗಿಯೋಕ್ಕೆ ಗೊತ್ತಾಗ್ತಾ ಇಲ್ಲ ನಮಗೆ. ಗೇರ್ ಯಾವ ಕಡೆ ಹಾಕಬೇಕು ಅಂತಾನೆ ಹೋಗ್ತೀನಿ ನನ್ನ ಮಕ್ಕಳು. ಇವ್ರಿಗೇನಿಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅವ್ರಿಗೇನು ಆಟಗಳು ಅವ್ರಿಗೆ. ನನಗೆ ಲೋಡ್ ಐತೆ, ಅರ್ಜೆಂಟಾಗಿ ಹೋಗ್ಬೇಕು ನಾನೀಗ. ಈಗ ಟ್ರ್ಯಾಕ್ ಮೇಲೆ ಹೊಂಟೋಗ್ಬಿಡೋಣಂತ ಹೊಡೆಯೋಕ್ಕಾಗಿ ಹಿಂಗಿದ್ರೆ ಎಲ್ಲೋ ಇರ್ಬೋದು ಇಷ್ಟೊತ್ತಿಗೆ. ಈ ಕಚ್ಚಾ ರೋಡಲ್ಲೇ ಹೋಗ್ಬೇಕು. ಈಗ ಧೂಳು ಮಾತ್ರ ಹೆವಿ ಧೂಳು ಹೇಳುತ್ತೆ.
ತುಮಕೂರು ಟೋಲ್ ಹತ್ರ ಬಂದೆ. ಇಲ್ಲೇ ವೀಲ್ ಬೆಲ್ಟ್ ಹೊಡಿಸ್ಕೊತಾ ಇದ್ದೀನಿ. ವೀಲ್ ಬೆಲ್ಟ್ ರೆಡಿ ಮಾಡಿಸ್ಕೊಂಬಿಟ್ಟು ಇಲ್ಲಿಂದ ಹೋಗಿ ಲೋಡ್ ಮಾಡ್ಸೋಣ ಅಂದ್ಬಿಟ್ಟು. ಸರಿ ಸ್ನೇಹಿತರೆ, ಮತ್ತೆ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.